ಅದು ಮಾಡೋ ಆಸೆ ಇದ್ರೆ ಸ್ಯಾರಿ ಸೇಲ್ ಮಾಡೋ ಕಂಪ್ನಿ ಇರಬೇಕು ನಿಮಗೆ. ಕಂಪ್ನಿ ಬೇಕು ಅದಕ್ಕೆ. ಕಂಪ್ನಿ ಇರಂಗಿಲ್ಲ ಅಲ್ಲಿ ಹೋಗಿ ನಾವು ತಗೋಬೇಕು. ಆ ಕಂಪ್ನಿ ನೀವು ಹುಡುಕ್ಬೇಕು. ಅದು ಬೇಬಿ ಪಿಂಕ್ ಮತ್ತು ಎಲ್ಲ ಸೇರಿದ್ರು ಆರೆಂಜ್ ಆಗ್ತೈತಿ. लेग नंबर भाई साथ में रहते भाई, साथ में हेलो भाई. ओके भाई. फड़ी ले बे 4 नंबर हेलो भाई हेलो. अबे साथ में रहना भाई, साथ में. हेलो 4 नंबर भाई. कितना लेना पड़ेगा भाई? बात तो करो. हेलो भाई हेलो. हेलो 2 नंबर भाई हेलो. हेलो 2 नंबर भाई हेलो.
ಏನ್ ಬಿಕ್ಕರ್ ಬಿಡ್ಕ ನಾಯಿ ಇದೆಯಾ ನೀನು ಹಲ್ಕಟ್ ನಾಯಿ ತಂದು ನನಗೆ ನೀಟಾಗಿಲ್ಲ ನಾಯಿ ಹಲೋ ಇಲ್ಲೇ ಇದ್ದೀನಿ ಬೆಂಗಳೂರಲ್ಲಿ ನೀವೆಲ್ಲಿದ್ದೀರಾ ಏನ್ ಮಾಡ್ತಿದ್ದೀರಾ ಏನಿಲ್ಲಪ್ಪ ನಾನು ಹಂಗೆ ಸುಮ್ಮನೆ ಕೂತಿದ್ದೆ ಹೇಗಿದ್ದಾರೆ ನಿಮ್ಮ ಮನೆಯವರು ಆರಾಮಿದ್ದಾರಾ ಹೌದಾ ಊಟ ಎಲ್ಲ ಮಾಡ್ತಾರಾ ಚಪಾತಿ ಎಲ್ಲ ಊಟ ಮಾಡ್ತಾರೆ ಸ್ವಲ್ಪ ಸಾಂಬಾರು ಎಲ್ಲ ಈ ತರ ಎಲ್ಲ ಆರೋಗ್ಯ ಮಾಡ್ಕೊಂಡು ಊಟ ಮಾಡ್ತಾರೆ ಇವ್ರಿಗೆ ಆಗಿರೋದು ಮೇನ್ ಅಂದ್ರೆ ಗಂಟ್ಲಿಗಲ್ಲ ನಾಲ್ಗೆ ಈ ಕಡೆ ಹಿಂಗೆ ಬೇರೆ ಕಡೆ ಮತ್ತೆ ಅಡಿಗೆ ಮಧ್ಯಾಹ್ನ ಆಯ್ತಾ ಮಧ್ಯಾಹ್ನ ಬೆಳಿಗ್ಗೆ ಚಪಾತಿ ಪಲ್ಯ ಮಾಡಿದ್ನ ಇವಾಗ ರೊಟ್ಟಿ ಮಾಡ್ಬೇಕು ನಾನು ಚಪಾತಿ ಅವ್ರಿಗಷ್ಟೇ ಕಟ್ಟಿದ್ದೆ ಪಲ್ಯ ಇದೆ ರೈಸ್ ಇದೆ ರೊಟ್ಟಿ ಮಾತ್ರ ಮಾಡಬೇಕು ಇಲ್ಲ ಇಲ್ಲ ರೈಸ್ ನೈಟ್ ಮಾಡಿದ್ನ ಅದು ಸ್ವಲ್ಪ ಉಳಿದಿದೆ ಅದೇ ಇದೆ ಅಂತ ಬಿಟ್ಟಿದ್ದೀನಿ ಪಲ್ಯ ಕ್ಯಾಬೇಜ್ ಪಲ್ಯ ಮತ್ತು ಹುರುಳಿಕಾಳು ಎರಡು ಇರಲೇಬೇಕು ನಮಗೆ ಸಾಂಬಾರು ಇದೆಲ್ಲ ಇರುತ್ತಲ್ವಾ ಅವಳು ಇನ್ನ ಸಿಕ್ಕೋಳು ತಿನ್ನಲ್ಲ ನಿಮ್ಗೆ ನಮ್ಗೆ ಚೆನ್ನಾಗಿರೋ ಒಬ್ಬಳು ಟೈಲರ್ ಹೇಳಿ ನಮ್ದು ಅಣ್ಣನ ಮದುವೆ ಐತೆ ಮಕ್ಳಿದ್ರು ಬ್ಲೌಸ್ ಮೆಜರ್ಮೆಂಟ್ ಕೊಡ್ತಾರಂತೆ ಕೊಡ್ತಾರಂತೆ ಅವರು ಹೊಡ್ಕೊಂಡಿದ್ದಾರೆ ಪ್ರೈಸ್ ಎಷ್ಟಾದ್ರೂ ನಡೆಯತ್ತಾ ಪ್ರೈಸ್ ನಡೆಯತ್ತಾ ಪ್ರೈಸ್ ಅಂತಂದ್ರೆ ಒಂದು ಸಿಂಪಲ್ ವರ್ಕ್ ಹಾಕಿಸ್ತಾರೆ ನೋಡಿ ತುಂಬಾ ಏನಿಲ್ಲ ಒಟ್ಟಿನಲ್ಲಿ ಅವ್ರು ಚೆನ್ನಾಗಿ ಹೊಲಿಬೇಕು ನೋಡಿ ಪ್ರೈಸ್ ಅಂದ್ರೆ ಎಷ್ಟು ತಗೋತಾರೆ ಚೆನ್ನಾಗಿ ಹೊಲಿಬೇಕು ಅಂತಂದ್ರೆ ನಿಮಗೆ ಇಲ್ಲಿ ಪಾರ್ಕ್ ಹತ್ರ ನಾನು ಹಾಕೋದು ಆ್ಯಕ್ಚುಲಿ ನನಗೆ ನಾನೇನು ಬ್ಲೌಸದ್ದು ಇದೇ ಥರ ಬ್ಲೌಸು ಹೊಲಿದು ಕೊಡಿ ನನಗೆ ಅಂತ ಏನು ನಾನು ಅಳತೆ ಕೊಟ್ಟಿರ್ತೀನಲ್ಲ ಸೇಮ್ ಅದೇ ಥರನೇ ಕರೆಕ್ಟಾಗಿ ಫಿಟ್ಟಿಂಗ್ ಇಟ್ಟು ಕರೆಕ್ಟಾಗಿ ಹೊಲ್ಕೊಡ್ತಾರೆ ಅದು ಇಲ್ಲಿ ನಮ್ಮ ಮನೆ ಇಲ್ಲಿ ಪಾರ್ಕ್ ಇದೆ ಅಲ್ವಾ ರಾಮಯ್ಯ ಅಲ್ಲೇ ಇದ್ದಾಳೆ ಶಾನು ಲೇಡೀಸ್ ಬೂಟಿಕ್ ಅಂತ ಹೊಲ್ಕೊಡ್ತಾರೆ ಅವರು 500 ಏನೋ ಇದು ವಿತೌಟ್ ವರ್ಕ್
ವಿತೌಟ್ ವರ್ಕು. ಅದು ನಾರ್ಮಲ್ ರೇಟ್ ಅಲ್ವಾ ಇಲ್ಲಿ? ಅದೇ ನಾರ್ಮಲ್ ರೇಟ್ಗೆ 500. ಬಟ್ ಏನಾದರೂ ಸ್ಲೀವ್ಸು ನೆಕ್ ಏನಾದರೂ ಸ್ವಲ್ಪ ಡಿಸೈನ್ ಅದು ಇದು ಇಳಿಸಿದ್ರೆ 100-150 ರೂಪಾಯಿ ಜಾಸ್ತಿ ತೊಗೋತಾರಷ್ಟೇ. ಅದು ಬಿಟ್ಟರೆ ವರ್ಕ್ ಸಿಂಪಲ್ ವರ್ಕ್ ಮಾಡ್ತೀವಿ ಅಂತಂದರೆ ಅಲ್ಲಿ ವರ್ಕ್ ಒಂದು 5-6 ಡಿಸೈನ್ ಹಾಕಿದ್ದಾಳೆ ಅವಳು. ಅವೆಲ್ಲ ಡಿಸೈನ್ಗೆ 500 ಹಾಕಿದ್ದಾರೆ ಎಕ್ಸ್ಟ್ರಾ. ಅದು ಯಾವುದಾದ್ರೂ ಇದ್ದರೆ 500. ಅದರಲ್ಲಿ ಬೇರೆ ನಿಮಗೆ ಏನಾದರೂ ಬೇಕು ಅಂತ ಹೇಳಿದರೆ ಅದ್ರ ಮೇಲೆ 800 ಹೀಗೆ. ನಾನು ಹಾಕ್ಸಿದ್ದೆ. ನಾನು 1200 ಏನೋ 1300 ಕೊಟ್ಟಿದ್ದೆ ಅವಳಿಗೆ. ಚೆನ್ನಾಗಿ ಬಂದಿದೆ. ಮಷಿನ್ ವರ್ಕು. ಮಷಿನ್ ವರ್ಕ್ ಹ್ಯಾಂಡ್ ವರ್ಕ್. ಓಕೆ ಹೌದು. ಹುಡುಗರು ಇದಾರಲ್ವಾ ಆಗೋದಿಲ್ಲ ಅಂತ ನಾನು ಜಾಸ್ತಿ ಹಾಕನ್ನು ಹೊಲ್ಸ್ಕೊಂಡು ಸೀರೆ ತಗೊಳ್ಳೋದು ಇಲ್ಲ. ನಾನು ಮೊದಲೇ ತಗೊಂಡಿದ್ದೆ, ಇಲ್ಲ ಹಾಕೊಂಡೇ ಇಲ್ಲ, ಹಂಗೆ ಇಟ್ಟಿದ್ದೀನಿ. ಎಲ್ಲ ನಾನು ವಿಚಾರದಲ್ಲಿ ಅನ್ನ ಹಾಕ್ತಿದ್ದೆ. ಅಲ್ಲಿನ ಚೆನ್ನಾಗಿ ಹೊಲಿತಾರೆ. ಬಟ್ ಅವನು ಅರ್ಜೆಂಟಲ್ಲಿ ಕೊಡಲ್ಲ. ಅವನು ತುಂಬಾ ಟೈಮ್ ತಗೋತಾನೆ. ಅದಕ್ಕೆ ಅವನಿಗೆ ನನಗೆ ಒಂದು 8-10 ಡೇಸ್ ಏನಾದರೂ ಕೊಡ್ತಾರಾ? ನಾನು ನಾಳೆ ಕೊಡ್ತೀನಿ ಅಂದ್ರೆ ಕೊಡ್ತಾರಾ ನಿಮ್ಮ ಟೇಲರು? 8-10 ಡೇಸ್ ಕೊಡ್ತಾರೆ. ಒಂದು ವಾರದಲ್ಲಿ ಬೇಕು. ನಾನು ಹಾಕಕ್ಕೆ ಹೋಗ್ಬೇಕು. ಇವತ್ತು ಸಾಯಂಕಾಲ ಹೋಗ್ತೀನಿ. ನಾನು ಒಂದು ಬ್ಲೌಸ್ ಹಾಕಕ್ಕೆ. ನೀವು ಕೊಡ್ತಾರೆ ಒಂದು ವಾರದಲ್ಲಿ. ನನಗೆ ಬೇಕಿತ್ತು ಒಂದು 10 ಡೇಸ್ ಅದು ಟೈಮ್ ತಗೊಂಡು. ಹೊಲಿತಾರೆ. ಅವ್ರಿಗೆ ಹೇಳಿ, ನೀವು ಅವ್ರಿಗೆ ಹೇಳಿ. ಅವಳೆಲ್ಲ ಚೆನ್ನಾಗಿದ್ದಾರೆ ಪಾಪ, ಅಂತೇನಿಲ್ಲ. ನನಗೆ ಸ್ವಲ್ಪ ಮದುವೆ ಇದೆ, ಅರ್ಜೆಂಟ್ ಬೇಕಾಗಿದೆ, ನನಗೆ ಒಂದು ವಾರದಲ್ಲಿ ಎಲ್ಲ ಹೊಲ ಕೊಡೋಕ್ಕಾಗತ್ತಾ ಅಂತ ಕೇಳಿ. ಆಮೇಲೆ ನಾವು ಸ್ವಲ್ಪ ಬಿಫೋರೇ ಹೋಗ್ಬೇಕಲ್ವಾ ಮದುವೆಗೆ. ನಾನೇನು ಬಿಫೋರ್ ಅಂದ್ರೆ ಒಂದು 5 ದಿವಸನೇ ಅಷ್ಟೇ ಬಿಟ್ಟು ಹೋಗ್ತಾ ಇರೋದು ನಾನು. ಹೋಗ್ಬೇಕಲ್ವಾ ಅನ್ನೋಗೆ ನಮ್ದು ಅದೇ ಅವ್ರದ್ದು ಪಾಪ ಅಲ್ಲಿ ಊರ್ ಕಡೆ ಎಲ್ಲ ಸ್ವಲ್ಪ ಹಾಕೋದೇ ಇಲ್ಲ ಅವರು. ಹಿಂಗಾಗಿ ಟೇಲರ್ ಸಮಸ್ಯೆ. ಫಸ್ಟ್ ಟೈಮ್ ಚೆನ್ನಾಗಿರೋದು ರೇಷ್ಮೆ ಸೀರೆ ಬೇರೆ ತಗೊಂಡಿದ್ದಾರೆ. ಕಾಸ್ಟಿದೆಲ್ಲ 15,000-20,000 ಈ ತರ ತಗೊಂಡಿದ್ದಾರೆ. ಈ ಬ್ಲೌಸ್ ಚೆನ್ನಾಗಿರ್ಬೇಕಲ್ವಾ? ಅದಕ್ಕೆ ನನಗೆ ಯಾರು ತಲೆನೇ ಇಲ್ಲ. ನಿಮ್ ನೆನಪಾಯ್ತು. ಅದಕ್ಕೆ ಒಬ್ರು ಕೇಳ್ಕೊಳ್ಳ ಪಕ್ಕ ಎಲ್ಲಿ ಚೆನ್ನಾಗಿ ಹೊಲಿತಾರೆ ಅಂತ ಅಂದ್ರೆ ಆಯ್ತು ಕೇಳ್ಕೊಳ್ಳಿ ಅಂತಂದ್ರು. ಅದಕ್ಕೆ ನಿಮ್ಮನ್ನು ತಗೊಂಡು. ಹೌದಾ? ಇಲ್ಲ ಅದೇ ಹಾಕಿ ಚೆನ್ನಾಗಿ ಹೊಲಿತಾರೆ. ನೀವು ಓನಾಗಿ ಏನಾದರೂ ಡಿಸೈನ್ಸ್ ಬರ್ತಿದ್ದೀರಾ? ಇಲ್ಲಪ್ಪ, ನಾನು ಯಾವಾಗಲೂ ಮೊಬೈಲ್ನಲ್ಲಿ ನೋಡ್ಕೊಂಡಿದ್ದೀನಿ. ಮೊಬೈಲ್ನಲ್ಲಿ ಯಾವುದಾದ್ರು ನನಗೆ ಇಷ್ಟ ಆದರೆ ಯಾಕೆ ಸ್ಮಯನ್ ನಕ್ಷಾ ಯಾಕೆ? ಇಬ್ರು ಇವರಿಬ್ಬರದೇ ಜಗಳ. ಏನಿಲ್ಲ ಸುಮ್ಮನೆ ಅವರು ಟಿವಿ ಹಚ್ಚೋದ್ರ ಸಂಬಂಧ ಜಗಳ ಮಾಡ್ತಿದ್ದಾರೆ. ಅದೇ ನನಗೆ ನಿಮ್ಮ ಕಡೆ ಹೊಸ್ತಿದ್ದೀರಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರೋದು